ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಲಂಚ ಸ್ವೀಕಾರ ಮಾಡಿದಂಥ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ಗದಗದ ಶಿರಹಟ್ಟಿಯ ಶಾಸಕ ಬಿಜೆಪಿ ಶಾಸಕ ಚಂದ್ರು ಲಮಾಣಿಯವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಬೇಕು. ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಕರ್ಕೊಂಡು ಬರಲಾಗಿದೆ. ಧಾರವಾಡ ಲೋಕಾಯುಕ್ತ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ನ್ಯಾಯಾಧೀಶರಾಗಿರುವಂತಹ ಗಜಾನನ ಭಟ್ ಅವರ ಮುಂದೆ ಅವರನ್ನ ಹಾಜರುಪಡಿಸಲಾಗಿದೆ. ಚಂದ್ರು ಲಮಾಣಿ ಹಾಗೆ ಅವರ ಇಬ್ಬರು ಪಿಎಗಳು ಮಂಜುನಾಥ್ ಹಾಗೆ ಗುರುನಾಯಕ್ ಅವರನ್ನ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಸದ್ಯ ಧಾರವಾಡ ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ನಿನ್ನೆ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡ್ಬಿಟ್ಟಿದ್ರು ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಗುತ್ತಿಗೆಯೊಂದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೇಶ್ವರದಲ್ಲಿನ ಕಾಮಗಾರಿಯೊಂದರ 1 ಕೋಟಿಯ ಕಾಮಗಾರಿಯದು. ಆ ಕಾಮಗಾರಿಯ ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ 11% ಕಮಿಷನ್ ಕೊಡಬೇಕು ಅಂತ ಹೇಳಿ ಅವರು ಪಟ್ಟನ್ನ ಹಿಡಿದಿದ್ರು. ಅದಾದ ನಂತರ ಆ ಗುತ್ತಿಗೆದಾರ ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಲೋಕಾಯುಕ್ತರ ಮೊರೆ ಹೋಗ್ತಾರೆ. ಲೋಕಾಯುಕ್ತಕ್ಕೆ ಮಾಹಿತಿಯನ್ನ ಕೊಟ್ಟು ದೂರನ್ನ ಕೊಟ್ಟು ಅದಾದ ನಂತರ 5 ಲಕ್ಷ ರೂಪಾಯಿ ಹಣವನ್ನ ಶಾಸಕ ಚಂದ್ರು ಲಮಾಣಿ ಅವರಿಗೆ ನೀಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡಿದ್ರು. ಅದಾದ ಬಳಿಕ ಅವರು ಸಿಟ್ಟಿಂಗ್ MLA ಆಗಿರುವಂತಹ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಆದರೆ ಇವತ್ತು ಕೋರ್ಟ್ ರಜೆ ಇರೋದ್ರಿಂದ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.